ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಕಳೆದೆಲ್ಲ ಸಂಚಿಕೆಯಲ್ಲಿ ನಾನು ಗಾರಡಿ ವಿದ್ಯೆ ಬಗ್ಗೆ ಹೇಳ್ತಾ ಬರ್ತಾಯಿದ್ದೆ. ಹಾವು ಕಚ್ಚಿದಾಗ ಯಾವ ರೀತಿ ನಾವು ತಕ್ಷಣ ಪ್ರಥಮ ಚಿಕಿತ್ಸೆ ಫಸ್ಟ್ ಏಡ್ ಮಾಡ್ಕೋಬೇಕು. ಹಿಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಿರ್ತಿರಲಿಲ್ಲ. ಪ್ರತಿಯೊಂದು ಹಳ್ಳಿಲೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಗಾರಡಿ ವಿದ್ಯೆನ ಕರಗತ ಮಾಡ್ಕೊಳ್ತಾ ಇದ್ರು. ಯಾಕೆಂದರೆ ಅವರು ಕಾಡುಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡ್ತಿದ್ರು. ವಿಷಜಂತುಗಳು, ಹಾವುಗಳು, ಚೇಳುಗಳು ಇವೆಲ್ಲ ಬಂದು ಕಚ್ಚಿದಾಗ ತಕ್ಷಣ ಅದನ್ನು ಪರಿಹಾರ ಮಾಡಿ ಆ ಕಚ್ಚಿದಂಥ ವ್ಯಕ್ತಿನ ಬದುಕಿಸ್ತಾ ಇದ್ದಂಥ ವಿದ್ಯೆ ಈ ಗಾರಡಿ ವಿದ್ಯೆ. ನಾನೀಗಾಗಲೇ ಸರ್ಪ ಕಚ್ಚಿದ್ರೆ, ಹಾವುಗಳು ಕಚ್ಚಿದ್ರೆ ಏನು ಮಾಡಬೇಕು, ಯಾವ ಥರ ಥೆರಪಿ ಮಾಡಬೇಕು ಅನ್ನೋ ವಿಚಾರದ ಬಗ್ಗೆ ತಿಳಿಸಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಈ ಚೇಳೇನಾದ್ರು ಕಚ್ಚಿಬಿಟ್ರೆ ತಕ್ಷಣ ಗಾಬರಿ ಪಡೋದು ಅವಶ್ಯಕತೆ ಇಲ್ಲ. ಹಾವಿನ ವಿಷಕ್ಕಿಂತ ದೊಡ್ಡದು ವಿಷ ಅಂತಾರೆ ಚೇಳು. ಚೇಳಲ್ಲಿ ಒಂದೇ ಒಂದು ಏಟಲ್ಲಿ ಒಂದು ಸಲ ಕಚ್ಚಿದ ಅಂದರೆ 50ರಿಂದ 100 ಗ್ರಾಮಷ್ಟು ವಿಷ ಕಾರತ್ತಂತೆ ಮನುಷ್ಯನ ದೇಹದೊಳಗಡೆ. 50ರಿಂದ 100 ಗ್ರಾಮು ವಿಷ ಬಾಡಿ ಕೊಟ್ಟೋಗುತ್ತಂತೆ. ಆದರೆ ತಕ್ಷಣ ಸಾಯಲ್ಲ. ಹಾವು ಥರ ತುಂಬ ಕಾಡಿಸಿ ಜ್ವರ ಅಂತೆ, ತಲೆ ಸುತ್ತ ಬರೋಂಗೆ ಮಾಡಿಬಿಡೋದು, ಕಣ್ಣು ಮಂಜು ಮಾಡಿಬಿಡೋದು, ಮೈಯೆಲ್ಲ ಉರಿ, ಮೈಯೆಲ್ಲ ದಪ್ಪ ಆಗಿಬಿಡೋದು, ಈ ಥರದೆಲ್ಲ ಸೂಚನೆಯನ್ನು ಈ ವಿಷ ಕೊಟ್ಟು ಮನುಷ್ಯನ ಹಾಳು ಮಾಡಿಬಿಡುತ್ತೆ. ಹಳ್ಳಿಗಳಲ್ಲಿ ಅದರಲ್ಲೂ ಈ ತೇವಾಂಶ ಇರೋ ಜಾಗ, ಗದ್ದೆಗಳು, ತೋಟಗಳು, ಹೊಲಗಳಲ್ಲಿ ಹೆಚ್ಚಿಗೆ ಚೇಳು ಕಾಣೋದು ಕಮ್ಮಿ. ನೀರಿನ ಅಂಶ ಇದ್ದಷ್ಟು ಈ ನದಿ ದಡ, ನಾಲೆಗಳು, ಕಾಲುವೆಗಳು, ಜಲಪಾತಗಳು, ಈ ಥರ ಜಾಗದಲ್ಲಿ ಚೇಳುಗಳು ಭಾಳಷ್ಟು ವಾಸ ಮಾಡುತ್ತವೆ. ವಯಸ್ಸಾದ ಚೇಳು ಕಚ್ಚೋದು ಚಿಕ್ಕ ಚೇಳು ಕಚ್ಚೋದಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಚಿಕ್ಕ ಚೇಳುಗಳು ಆಗ್ತಾನೆ ಮರಿ ಹಾಕಿ ಬೆಳೆದು ಓಡಾಡ್ತಿರ್ತವಲ್ಲ, ಅದೇನಾದ್ರು ಕಚ್ಚಿಬಿಟ್ರೆ ಒಂದು 12 hours ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ತುಂಬ ದೊಡ್ಡದು ಮರಿ ಹಾಕಿ ತುಂಬ ವಯಸ್ಸಾಗಿರೋ ಚೇಳು ಕಚ್ಚಿಬಿಟ್ಟ ಅಂತಂದರೆ ಭಾಳ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಈ ಗಾರಡಿ ವಿದ್ಯೆಯಲ್ಲಿ ಚೇಳು ಕಚ್ಚೋದು ಕೂಡ ಒಂದು ಥೆರಪಿ ಇತ್ತು ಹಿಂದಿನ ಕಾಲದಲ್ಲಿ. ಅದಕ್ಕೊಂದು ತಂತ್ರ, ಅದಕ್ಕೊಂದು ಮಂತ್ರ ಮಾಡಿ ಬದುಕಿಸ್ಬಿಡ್ತಾಯಿದ್ರು. ಈ ಚೇಳು ಕಚ್ಚಿಬಿಟ್ರೆ ಕೆಲವರಿಗೆ ಕಣ್ಣೆಲ್ಲ ಮಂಜಾಗಿಬಿಡುತ್ತೆ. ಆಯಾ ಬ್ಲಡ್ ಗ್ರೂಪ್ ಮೇಲೆ A ಪಾಸಿಟಿವ್, B ಪಾಸಿಟಿವ್, O ನೆಗೆಟಿವ್ ಈ ಥರ ಬ್ಲಡ್ ಗ್ರೂಪ್ ಮೇಲೆ ಮನುಷ್ಯನಲ್ಲಿ ಹಲವಾರು ರೀತಿಯ ಸೈಡ್ ಎಫೆಕ್ಟ್ ಬರುತ್ತೆ. ಪ್ರಾಣಿಗಳಲ್ಲೂ ಬ್ಲಡ್ ಗ್ರೂಪ್ ಇದೆ. ನಮಗೆ ಹೇಗೆ A ಪಾಸಿಟಿವ್, B ಪಾಸಿಟಿವ್, O ನೆಗೆಟಿವ್ ಅಂತೆಲ್ಲ ಹೇಳ್ತೀವೋ ಹಾಗೆ ಪ್ರಾಣಿಗಳಲ್ಲೂ ರಕ್ತಗಳಲ್ಲಿ ವಿಭಿನ್ನವಾದ ಗ್ರೂಪ್ಗಳಿವೆ. ಯಾವುದೇ ಗ್ರೂಪಿನ ಬ್ಲಡ್ಡು ಇರುವಂಥ ಚೇಳು ಒಬ್ಬ ಮನುಷ್ಯನಿಗೆ ಕಚ್ಚಿದಾಗ ಕಾಮನ್ ಸಿಂಪ್ಟಮ್ಸ್ಗಳನ್ನ ಕೊಡುತ್ತಂಥದ್ದು ಲಕ್ಷಣ. ಇದು ಚೇಳು ಕಚ್ಚಿದೆ ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ಲೆವೆಲಿಗೆ ಸಿಂಪ್ಟಮ್ಸ್ನ ಕೊಡುತ್ತಂತೆ. ಚೇಳು ಒಬ್ಬನ ಕಚ್ಚಿದ ತಕ್ಷಣ ಅವನಿಗೆ ಅಷ್ಟು ಏನೋ ಕಚ್ಚಿತು ಅಂತ ಅನಿಸ್ಬಿಡ್ತದೆ. ಆ ಕಚ್ಚಿದ ಜಾಗ ಎಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ. ಮೊದಲನೇ ಸಿಂಪ್ಟಮ್ಸು ಎಲ್ಲಿ ಚೇಳು ಕಚ್ಚಿತ್ತೋ ಆ ಜಾಗ ಪೂರ್ತಿ ಗಟ್ಟಿ ಆಗ್ತಾ ಹೋಗುತ್ತೆ ನಿಧಾನಕ್ಕೆ. ಯಾವಾಗ ಗಟ್ಟಿ ಆಗ್ತಾ ಹೋಯ್ತೋ ಆ ಜಾಗದಲ್ಲಿ ನರ ಎಳ್ತಾ ಬರುತ್ತಂತೆ. ನರ ಎಳೆದಂಗೆ ಆಗುತ್ತಂತೆ. ಯಾವಾಗ ನರ ಎಳತ್ತೋ ಆ ಜಾಗದಲ್ಲಿ ರಕ್ತ ಸಂಚಾರ ಆಗೋದಿಲ್ಲ ಮತ್ತು ಗಾಳಿ ಸಂಚಾರ ಆಗೋದಿಲ್ಲ. ನಾವು ತಗೊಂಡಂಥ ಆಕ್ಸಿಜನ್ನು ಸರಿಯಾಗಿ ಆ ಜಾಗಕ್ಕೆ ಸೇರಲ್ಲ, ಹೋಗಲ್ಲ. ರಕ್ತ ಮತ್ತು ಗಾಳಿ, ಶುದ್ಧ ಗಾಳಿ ಅಂದರೆ ಆಕ್ಸಿಜನ್ನು, ನಮ್ಮ ಬಾಡಿಲಿದ್ದಂಥ ರಕ್ತ ಎರಡೂ ಕೂಡ ಕಡ್ದಂಥ ಜಾಗದಲ್ಲಿ ನರ ಎಳೆದಿತ್ತಲ್ಲ ಅಲ್ಲಿಗೆ ತಲುಪೋದಿಲ್ಲ. ಆಗ ಯಾವಾಗ ರಕ್ತ ಮತ್ತು ಆಕ್ಸಿಜನ್ನು, ಬ್ಲಡ್ಡು ಮತ್ತು ಆಕ್ಸಿಜನ್ನು ಆ ಜಾಗದಲ್ಲಿ ಹರಿತಿರೋದಿಲ್ಲ, ಸಲೀಸಾಗಿ ಹೋಗೋದಿಲ್ವೋ ಆ ಜಾಗ ಎಲ್ಲ ದಪ್ಪು ಕೂತ್ಕೊಳ್ತಾ ಬರುತ್ತೆ. ಯಾವಾಗ ಊತ ಮತ್ತು ಸ್ವೆಲ್ಲಿಂಗ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಸ್ವೆಲ್ಲಿಂಗ್ ಬಂತು. ಆ ಸ್ವೆಲ್ಲಿಂಗ್ ಬರ್ತಿದ್ದ ಹಾಗೆಯೇ ಅವನಿಗೆ ಆ ಸ್ವೆಲ್ಲಿಂಗಲ್ಲಾದ ಆ ಜಾಗದಲ್ಲಾದಂಥ ಸ್ವೆಲ್ಲಿಂಗು
ಆಪೋಸಿಟ್ ಪಾರ್ಟ್. ಈಗ ನನಗೆ ಬಲಗಾಲು ಕಚ್ಚಿತ್ತು ಅಂತಂದರೆ 1 ಅವರ್ ಆದ ತಕ್ಷಣ ಎಡಗಾಲ್ಗೂ ಅದೇ ಥರ ಬಂದುಬಿಡುತ್ತೆ. ಯಾಕೆಂದರೆ ನಮ್ಮ ಬಾಡಿ ಸಿಮಿಟ್ರಿಕ್ ಆಗಿದೆ. ಬಾಡಿ 72,000 ನಾಡಿಗಳು, ಈ ಕಡೆ 36,000, ಈ ಕಡೆ 36,000 ಆಡಿಂದ ಎಲ್ಲಿ ಕಚ್ಚಿದ್ರು ಈ ಕಡೆಗೂ ಎಫೆಕ್ಟ್ ಆಗಿಬಿಡ್ತದೆ. ಒಂಥರ ತೋಮಾಲೆ ಹಾಕ್ತಂಗೆ, ಒಂಥರ ಹಾರ ಹಾಕ್ತಂಗೆ ನಮ್ಮ ಬಾಡಿಯಲ್ಲಿ. ಈ ಕಡೆ 36,000, ಈ ಕಡೆ 36,000, 72,000 ನಾಡಿಗಳಲ್ಲಿ ಯಾವ ನಾಡಿ ಯಾವ ಎಳ್ತಾ ಬಂದಿತ್ತೋ ಅದು ಪಕ್ಕದ ಕಾಲು ಅಥವಾ ಕೈ, ಭುಜ, ಈಗ ಇಲ್ಲಿ ಕಚ್ಚಿತ್ತು ಅಂದರೆ ಈ ಭುಜಕ್ಕೆ ಬಂದುಬಿಡುತ್ತೆ. ಈ ಕಿವಿ ಏನಾದ್ರು ಕಚ್ಚಿಬಿಡ್ತು ಅಂತಂದರೆ, ಮೂಳೆ ಇಲ್ಲದೆ ಇರೋ ಜಾಗದಲ್ಲಿ ಕಚ್ಚಿಬಿಟ್ಟ ಅಂದರೆ ಭಾಳ ಕಷ್ಟ. ಇನ್ನು ಕಿವಿ, ಕಣ್ಣು ಇವೆಲ್ಲ ಮೂಳೆ ಇಲ್ಲ, ಈ ಥರದ್ದೆಲ್ಲ ಕಚ್ಚಿಬಿಟ್ರೆ ಬದುಕೋದು ಕಷ್ಟ ಅಂತ ಹೇಳ್ತಾರೆ. ಮೂಳೆ ಇರೋ ಜಾಗದಲ್ಲಿ ಇರೋದ್ರಿಂದ ನರ ಅದು ಮೂಳೆ ಮತ್ತು ನರ ರಕ್ತ ಸಂಚಾರ ಜಾಗ ಸ್ಥಳ ಕಚ್ಚಿತು ಅಂದರೆ ಹೆಂಗೋ ಮೇಂಟೈನ್ ಮಾಡಿ ಬದುಕಿಸ್ಕೋಬೋದು ಅಂತ ಹೇಳ್ತಾರೆ. ಯಾವಾಗ ಬಲಗಾಲಿಗೆ ಕಚ್ಚಿತೋ ಎಡಗಾಲು ಕೂಡ ಊದ್ಕೊಳ್ಳೋಕೆ ಶುರುವಾಗುತ್ತೆ. ಅವನಿಗೆ ವಾಕರಿಕೆ ಶುರುವಾಗುತ್ತೆ. ವಾಕರಿಕೆ ಅಂತಂದರೆ ನಾವು ವಾಂತಿ ಮಾಡೋಕ್ಕೆ ಆಗ್ತಿಲ್ಲ, ವಾಂತಿ ಮಾಡಬೇಕು ಅಂತ ಭಾವನೆ ಬರುತ್ತೆ. ಎರಡನೇದು, ಅವನೇನಾದ್ರು ತಿಂದಿದ್ರೆ, ಚೇಳು ಕಚ್ಚಕ್ಕೆ ಮುಂಚೆ ಏನಾದ್ರು ತಿಂಡಿ ತಿಂದಿದ್ರೆ ತಿಂಡಿ ಎಲ್ಲ ವಾಂತಿ ಆಗಿಬಿಡುತ್ತೆ. ಊಟ ಮಾಡಿದೆಲ್ಲ ವಾಂತಿ ಆಗಿಬಿಡುತ್ತೆ. ಅವನಿಗೇನೂ ತಿಂದಿಲ್ಲ, ತಿಂಡಿನೂ ತಿಂದಿಲ್ಲ, ಊಟನೂ ಮಾಡಿಲ್ಲ ಅಂದರೆ ವಾಕರಿಕೆ, ವಾಂತಿ ಆಗಬೇಕು ಅಂತ ಬರುತ್ತೆ, ಆದರೆ ಬರೋಲ್ಲ. ಯಾಕಂದ್ರೆ ಒಳಗೇನು ತಿಂದಿಲ್ಲಲ್ಲ, ಬರೋದಿಲ್ಲ. ಒಂದು ಆ ಕಚ್ಚಿದ ಜಾಗದಿಂದ ಏನಾಗುತ್ತೆ, ಒಂಥರ ಬೆಂಡಾದಂಗೆ ಆಗಿಬಿಡುತ್ತೆ. ಯಾವಾಗ ಬೆಂಡಾದಂಗೆ ಆಯಿತು, ಇದು ನನಗೆ ಚೇಳು ಕಚ್ಚಿದೆ, ಬೆಂಡಾಗಬೇಕು, ನರ ಎಳ್ತಾ ಬರಬೇಕು, ವಾಕರಿಕೆ ಬರಬೇಕು, ತಿಂದಿದ್ದೇನಾದಿದ್ದರೆ ಒಳಗಡೆ ವಾಂತಿ ಆಗಿಬಿಡುತ್ತೆ, ಮತ್ತು ಸ್ವೆಲ್ಲಿಂಗ್, ಊತ ಬಂದುಬಿಡುತ್ತೆ. ಊತ ಬಂದಾಗ ಅವನಿಗೆ ಗಿಡ್ಡಿನೆಸ್, ಒಂಥರ ಸುಸ್ತಾದಾಗೆ, ತಲೆ ಸುತ್ತದಂಗೆ ಶುರುವಾಗುತ್ತೆ. ಇದು ಚೇಳು ಕಚ್ಚಿದ ಕೆಲವು ಲಕ್ಷಣಗಳು ಪ್ರಾರಂಭದಲ್ಲಿ ಅಂತ ಹೇಳ್ತಾರೆ. ಈ ಥರದ್ದೆಲ್ಲ ಕಂಡಾಗ ಜಿರಳೆ ಕಚ್ಚಿದೆ, ಹಾವು ಕಚ್ಚಿದೆ ಅಂತ ಹೇಳೋಂಗಿಲ್ಲ, ಚೇಳು ಕಚ್ಚಿದೆ ಅಂತ ಅರ್ಥ ಮಾಡ್ಕೋತಾಯಿರು. ಸಿಮ್ಟಮ್ಸ್ನ ಕಲೆಕ್ಟ್ ಮಾಡಿ, ನಿಮಗೆ ಚೇಳು ಕಚ್ಚಿದೆ, ಅಥವಾ ಅವ್ನು ಪ್ರತ್ಯಕ್ಷ ನೋಡಿದರೆ ಚೇಳು ಕಚ್ಚಿದ ಅವನೇ ಕಣ್ಣಾರೆ ನೋಡಿದ್ರೆ ಹೇಳ್ತಾನೆ, ಚೇಳೋ ಏನೋ ನಂಗೆ ಗೊತ್ತಿಲ್ಲ ಹಿಂಗೆ ಆಗ್ತಿದೆ ಅಂತಾರೆ. ಆಗ ತಕ್ಕ ಥೆರಪಿನ, ಚಿಕಿತ್ಸೆನ ಮಾಡಬೇಕು. ಚೇಳು ಯಾಕೆ ಕಚ್ಚುತ್ತೆ ನಮಗೆ ಅಂತ. ಚೇಳು ಎಷ್ಟೋ ಜನ ಮಲಗಿದ್ದಾಗ ಮೈಮೇಲೆ ಹರ್ಕೊಂಡೋದ್ರು ಕೂಡ ಕಚ್ಚಿರೋಲ್ಲ. ಎಷ್ಟೋ ಜನ ತುಳಿದ್ಬಿಟ್ಟಿರ್ತಾರೆ, ಎಷ್ಟೋ ಜನ ಪಕ್ಕದಲ್ಲಿದ್ದಾವೆ, ಎಷ್ಟೋ ಜನ ಸಾಕ್ತಾರೆ ಚೇಳನ್ನ, ಕಚ್ಚಲ್ಲ. ಚೇಳು ಕಚ್ಚಕ್ಕೊಂದು ಕಾರಣ ಇದೆಯಂತೆ ಒಬ್ಬ ಮನುಷ್ಯನಿಗೆ. ಯಾತಕ್ಕೆ ಚೇಳು ಕಚ್ಚುತ್ತೆ ಅಂತಂದರೆ, ಈ ಗಾರಡಿ ವಿದ್ಯೆಯಲ್ಲಿ ಕರ್ಮಸಿದ್ಧ ಅಂತ ಒಂದು ಕಡೆ ಹೇಳ್ತಾರೆ. ಏನಂತ, ಈಗ ನಾನು ಪೂರ್ವ ಜನ್ಮದಲ್ಲಿ, ನಾನು ಓದ್ ಜನ್ಮದಲ್ಲಿ ಎಲ್ಲೋ ಹುಟ್ಟಿದ್ದೆ, ಯಾವುದೋ ದೇಶದಲ್ಲಿ ಯಾವುದೋ ಮನೆಯಲ್ಲಿ ಹುಟ್ಟಿ ಬೆಳೆದಿದ್ದೆ. ಆ ಜನ್ಮದಲ್ಲಿ ನಾನೇನಾದರೂ ಈ ಚಾಡಿ ಹೇಳಿ ಇಬ್ರಿಗೂ ಬೇರೆ ಮಾಡಿದರೆ, ಗಂಡ ಹೆಂಡತಿ ಇರ್ಬೋದು, ಅಣ್ಣ ತಮ್ಮ ಇರ್ಬೋದು, ಅಕ್ಕ ತಂಗಿ ಇರ್ಬೋದು, ಅಥವಾ ಫ್ರೆಂಡ್ಸ್ಗೆ ಚಾಡಿ ಹೇಳಿ ಬೇರೆ ಮಾಡಿದರೆ, ಅಥವಾ ಇಲ್ಲ ಸಲ್ಲದ ಆರೋಪಗಳನ್ನು ನಾವು ಅವ್ರ ಮೇಲೆ ಹೊರಿಸಿದ್ರೆ, ನಾನು ಓದ್ ಜನ್ಮದಲ್ಲಿ ಆ ಒಂದು ತಪ್ಪು ಮಾಡಿದರೆ ಈ ಜನ್ಮದಲ್ಲಿ ಚೇಳು ಕಚ್ಚುತ್ತಂತೆ. ಅದು ಚೇಳು ಬಂದು ಕುಟುಕ್ಬಿಡುತ್ತೆ ಅಂತ ಹೇಳ್ತಾರೆ. ಇಲ್ಲಾಂದರೆ ಅದು ನಾರ್ಮಲ್ಲು ಕಚ್ಚೋದಿಲ್ಲ ಮನುಷ್ಯನಿಗೆ. ಯಾವುದೇ ಪ್ರಾಣಿಗಳು ಪೂರ್ವಜನ್ಮದ ದ್ವೇಷ ಇಲ್ಲದೇ ಕಚ್ಚಕ್ಕೆ ಸಾಧ್ಯನೇ ಇಲ್ಲ ಅಂತ ಗಾರುಡ ವಿದ್ಯೆಯಲ್ಲಿ ಹೇಳುತ್ತೆ. ಹಾವೇ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಪ್ರಾಣಿ ಆಗಿರ್ಬೋದು, ದ್ವೇಷ ಇಲ್ಲ ಅಂದರೆ ಅದು ಕಚ್ಚಲ್ಲ. ಎಷ್ಟೋ ಜನ ಮಲಗಿದ್ದಾಗ ಹಾವು ಮೇಲೆ ಹರ್ಕೊಂಡೋಗಿದ್ರು ಕಚ್ಚಿಲ್ಲ. ಎಷ್ಟೋ ಜನ ಮಲಗಿರ್ತಾರೆ, ಕೆಳಗಡೆ ಅದು ಮಲ್ಕೊಂಬಿಟ್ಟಿರ್ತದೆ, ಬಂದು ದಿಮ್ದಡಿಲೋ ಬೆಡ್ಶೀಟ್ ಅಡಿಲೋ ಮಲಗಿರ್ತದೆ, ಕಚ್ಚಿರಲ್ಲ. ದ್ವೇಷ ಇದ್ದರೆ ಮಾತ್ರ ಅದು ಕಚ್ಚುತ್ತೆ ಅಂತ ಹೇಳ್ತಾರೆ. ಅದು ಪೂರ್ವ ಜನ್ಮದ ಒಂದು ಸಿಂಪ್ಟಮ್ಸ್ ಇದ್ದಾಗ ಅದು ಕಚ್ಚುತ್ತೆ. ಈಗ ಓದ್ ಜನ್ಮದಲ್ಲಿ ನಾನು ಯಾರಿಗೂ ಅಣ್ಣ ತಮ್ಮಂದಿರು ಬೇರೆ ಮಾಡಿದ್ದೆ ಅಂತ ಇಟ್ಕೊಳ್ಳಿ, ಅದ್ರಲ್ಲಿ ಅಣ್ಣನೋ ತಮ್ಮನೋ ಹಾವಾಗಿದ್ದರೆ ಈ ಜನ್ಮದಲ್ಲಿ ನಾನು ಹುಡ್ಕೊಂಬಂದು ಕಚ್ಚುತ್ತದು. ಒಂದು, ನಾನು ಇಲ್ಲ ಸಲ್ಲದ ಆರೋಪಗಳನ್ನು ನಾವು ಹೊರಿಸಿದ್ರೆ ಅವ್ರ ಮೇಲೆ, ಚೇಳು ಏನು ಮಾಡುತ್ತೆ, ಹುಡ್ಕೊಂಬಂದು ಅದು ಕಚ್ಚುತ್ತೆ. ತಾನು ಕಚ್ಚಲಿಲ್ಲ ಅಂದ್ರೂ ಅದು ಬೇರೆ ರೂಪದಲ್ಲಿ ಚೇಳುಗಳಿಗೆ ಬೇಕಾದಷ್ಟು ಚೇಳುಗಳು ಜಗತ್ತಿನಲ್ಲಿವೆ. ಎಲ್ಲರೂ ಹೋದಾಗ, ನಾನು ನಮ್ಮೂರಲ್ಲಿಲ್ಲ, ಬೆಂಗಳೂರಿಗೆ ಹೋದೆ, ಮಡ್ರಾಸ್ಗೆ ಹೋದೆ, ಹೈದ್ರಾಬಾದ್ಗೆ, ಎಲ್ಲೋ ಒಂದು ಕಡೆ ನಡ್ಕೊಂಡು ಹೋಗುವಾಗ ತೋಟ ಗದ್ದೆ ಆ ಕಡೆ ಇದ್ದಾಗ ಬಂದು ಕಚ್ಚಿಬಿಡುತ್ತದಂತೆ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಒಂದು ಜಾಗದಲ್ಲಿ ಕಚ್ಚಿಸ್ಕೊಳ್ಳೋಂಥ ಯೋಗ, ಆ ನಿಯಮ, ವಿಧಿ ನಿಯಮ ಬರೆದಿರ್ತದಂತೆ.
ಆದ್ದರಿಂದ ಶಾಸ್ತ್ರ ಗಾರಡಿ ವಿದ್ಯೆಯಲ್ಲಿ ಹೇಳುತ್ತಂದರೆ ವಿಷ ಕಾರ್ಬೇಡಿ ಯಾರ ಮೇಲೂ, ದ್ವೇಷಿಸಬೇಡಿ ಅಂತಾರೆ. ದ್ವೇಷ ಅಂದರೆ ವಿಷ ಅಂತ ಅರ್ಥ. ಅದರಿಂದ ಜೀವಿತ ಕಾಲದಲ್ಲಿ ಬದುಕಿದ್ದಾಗ ಯಾರ ಮೇಲೂ ದ್ವೇಷಿಸಬಾರ್ದು. ದ್ವೇಷ ಮಾಡಿಬಿಡ್ತೀವಿ, ಅಸೂಯೆ ತೋರಿಸ್ಬಿಡ್ತೀವಿ. ಅದರದ್ದು ಪವರು, ನಾನು ತೋರಿಸಂಥ ಅಸೂಯೆ, ನಾನು ಮಾಡಿದಂಥ ದ್ವೇಷದ ಪವರು, ಎನರ್ಜಿ, ಅದು ನೆಕ್ಸ್ಟ್ ಬರ್ತ್ಗೆ ಕನ್ವರ್ಟ್ ಆಗಿ ಈ ರೀತಿ ತೀರಿಸ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಬರುವಾಗ ಮಹಾಪಾಪಗಳನ್ನು ತೊಗೊಂಡು ಬಂದ್ವಿ ತಾಯಿ ಗರ್ಭದಿಂದ, ದೊಡ್ಡ ಶಾಪಗಳೆಲ್ಲ ತೊಗೊಂಡು ಬಂದ್ವಿ. ಜೊತೆಗೆ ನಾವು ಹುಟ್ಟಿರೋ ಗೋತ್ರದಲ್ಲೂ ಭಾಳಷ್ಟು ದೋಷ ಇದೆ, ಶಾಪಗಳಿದೆ, ಪಾಪಗಳಿದೆ. ಅದನ್ನು ತೀರಿಸ್ಕೊಂಡು ಋಣಮುಕ್ತರಾಗಿ ಹೋಗಬೇಕೇ ವಿನಃ ಮತ್ತೆ ಹುಟ್ಟಿ ಬೆಳೆದು ಅಸೂಯೆ, ದ್ವೇಷ, ಅನ್ಯಾಯ, ಮೋಸ, ವಂಚನೆಗಳಿಂದ ನಾವು ಮತ್ತೆ ಅದನ್ನು ಸುಖಪಟ್ಟು ಸತ್ತೋಗೋದ್ರಿಂದ ಲಾಭ ಇಲ್ಲ ಅಂತಂದರೆ, ಯಾವ ಆತ್ಮ ದ್ವೇಷ, ಅಸೂಯೆ ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಿಂದ ಬಿಡುಗಡೆಯಾಗಿ ಪ್ರಾಣ ಬಿಡುತ್ತೋ ಅದು ಮೋಕ್ಷಕ್ಕೆ ಹೋಗುತ್ತೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳಲ್ಲಿ ಯಾವುದಾದ್ರೂ ಒಂದಿತ್ತು ಅಂದರೆ ಮತ್ತೆ ರೀಬರ್ತ್ ಆಗ್ತಾರೆ, ಪುನರ್ಜನ್ಮ ಪಡಿತಾರೆ. ಅದು ಮನುಷ್ಯನಾಗಿರ್ಬೋದು ಅಥವಾ ಪ್ರಾಣಿ ಜನ್ಮನಾದರೂ ಆಗ್ಬೋದು. ಆದ್ದರಿಂದ ಜೀವಿತ ಕಾಲದಲ್ಲಿ ಬದುಕಿರೋವರೆಗೂ ನಾವು ಏನೂ ಕೊಡೋಕ್ಕಾಗಿಲ್ಲ ಅಂದರೂ ದ್ವೇಷಿಸಬಾರ್ದು. ನಾವು ನಮ್ಮಿಂದ ಏನೂ ಪಡ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೂ ಕೂಡ ನಾವು ಯಾರಿಗೂ ಹೊಟ್ಟೆ ಕಿಚ್ಚು ಪಡಬಾರ್ದು. ಆ ದ್ವೇಷನೇ ವಿಷವಾಗಿ ಕನ್ವರ್ಟ್ ಆಗುತ್ತೆ. ಅಸೂಯೆ, ದ್ವೇಷ ಇವೆರಡು ಮನುಷ್ಯನ ಒಂದು ಏಳಿಗೆಯನ್ನು ನಾಶ ಮಾಡುತ್ತೆ ಅಂಥೇಳಿ ಈ ಗಾರಡಿ ವಿದ್ಯೆಯಲ್ಲಿ ಹೇಳ್ತಾರೆ. ಸುಮಾರು ಒಂದು 15-20 ಶ್ಲೋಕಗಳು ಮನುಷ್ಯನ ಎಮೋಷನ್ಸೇ, ಅಂದರೆ ನಮ್ಮ ಭಾವನೆಗಳು ಬರುವಂಥ ಕೆಟ್ಟ ಭಾವನೆಗಳೇ ನಮಗೆ ಪ್ರತಿರೂಪವಾಗಿ ಹಾವಿನಿಂದ, ಚೇಳಿಂದ, ಇತರ ಪ್ರಾಣಿಗಳಿಂದ ವಿಷವನ್ನು ಬಾಡಿ ಒಳಗೆ ತಗೊಳ್ಳುವಂಥ ಸಂದರ್ಭ ಬರುತ್ತೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದೆ ಈ ಗಾರಡಿ ವಿದ್ಯೆಯಲ್ಲಿ. ಆದ್ದರಿಂದ ಯಾರನ್ನು ದ್ವೇಷಿಸಬೇಡಿ, ದ್ವೇಷಿಸೋಕ್ಕೆ ಅಧಿಕಾರ ಇಲ್ಲ. ನಮ್ಮಲ್ಲೇ 108 ಲೋಪದೋಷ ಇದ್ದಾಗ ಇನ್ನೊಬ್ಬರ ಬಗ್ಗೆ ಬೆರಳಿಟ್ಟು ದ್ವೇಷಿಸಬಾರ್ದು. ನಮ್ಮಲ್ಲೇ ನಾವು ತಂದಿದ್ದು, ಪಡೆದಿದ್ದು, ದುಡಿದಿದ್ದು, ಇಟ್ಕೊಂಡಿದ್ದೇ ಅನುಭವಿಸೋಕ್ಕೆ ಯೋಗ ಇಲ್ಲ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಅನುಭವಿಸೋಕ್ಕೆ ಆರೋಗ್ಯ ಇಲ್ಲ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಆಯುಷ್ ಕಮ್ಮಿ. ಹೀಗಿದ್ದಾಗ ಬೇರೆಯವ್ರ ಬಗ್ಗೆ ನಾವು ಯಾಕೆ ದ್ವೇಷಿಸಬೇಕು? ಬೇರೆಯವ್ರ ಬಗ್ಗೆ ಯಾಕೆ ನಾವು ಹೊಟ್ಟೆ ಕಿಚ್ಚು ಪಡಬೇಕು? ಆದ್ದರಿಂದ ನಮ್ಮ ವಿಷ ನಮ್ಮಲ್ಲಿ ಎಷ್ಟು ಕಿಚ್ಚು ಇದೆಯೋ, ಎಷ್ಟು ಹೊಟ್ಟೆ ಕಿಚ್ಚಿದೆಯೋ ಅದೇ ಟಾಕ್ಸಿನ್ ಆಗಿ ಕನ್ವರ್ಟ್ ಆಗುತ್ತಂತೆ. ಎಷ್ಟು ದ್ವೇಷಿಸ್ತೀವೋ ಅದು ಟಾಕ್ಸಿನ್ ಆಗುತ್ತಂತೆ. ಆ ಟಾಕ್ಸಿನ್ನ ತೆಗೆಯೋಕ್ಕೆ ಜಗತ್ತಿನಲ್ಲಿ ಮೆಡಿಷನ್ ಇಲ್ಲ. ತಿಂದ ಪದಾರ್ಥದಲ್ಲಿ ವಿಷಯದ ತೆಗಿಬೋದು, ಹಾವು ಕಚ್ಚಿದ್ರೆ ತೆಗಿಬೋದು, ಚೇಳು ಕಚ್ಚಿದ್ರೆ ತೆಗಿಬೋದು. ನಮ್ಮ ಭಾವನೆಗಳಲ್ಲೇ ವಿಷ ತುಂಬಿದಾಗ, ನಮ್ಮ ಭಾವನೆಗಳಲ್ಲೇ ಅನೇಕ ದ್ವೇಷ, ಅಸೂಯೆ ತುಂಬಿದಾಗ ಅದು ತೆಗಿಯೋಕ್ಕೆ ಔಷಧಿ ಇಲ್ಲ ಅಂತ ಗಾರಡಿ ವಿದ್ಯೆಯಲ್ಲಿ ಹೇಳುತ್ತೆ. ಅದರಿಂದ ಮನೆಗೊಬ್ಬ ಗಾರಡಿ ವಿದ್ಯೆ ಆಗಬೇಕು. ಮನೆಗೊಬ್ಬ ಗಾರಡಿ ವಿದ್ಯೆಯಲ್ಲಿ ಪಾರಂಗತನ ಆಗಬೇಕು. ಯಾವ ಸಮಯದಲ್ಲಿ ಏನು ಬಂದು ಕಚ್ಚುತ್ತೋ ಗೊತ್ತಿಲ್ಲ. ಇಲ್ಲಿ ನಾನು ಇವತ್ತು ಚೇಳಿನ ಬಗ್ಗೆ ಮಾತಾಡ್ತಿದ್ದೀನಿ. ಚೇಳು ಕಚ್ಚಕ್ಕೆ ಕಾರಣ ಸಂಬಂಧಗಳನ್ನು ಬೇರ್ಪಡಿಸಿದರೆ 1 ವಾರ ಅಂತ ನರಳಬೇಕಂತೆ. ಚೇಳು ಕಚ್ಚಿದ ತಕ್ಷಣ ನಾವು ಅದು ಪರಿಹಾರ ಮಾಡಿಕೊಳ್ಳಿಲ್ಲ ಅಂದರೆ, ತಲೆಗೇರ್ಬಿಡ್ತಾ ಅಂದರೆ ಅವನು ಸಾವು ಹೆಂಗಿರುತ್ತೆ ಅಂತಂದರೆ ಬ್ಲಾಸ್ಟ್ ಆದಂಗೆ ಆಗ್ಬಿಡ್ತಂತೆ. ಅದಕ್ಕೆ ಅವನ ಸಾವು ಪ್ರಾಣ ಕಣ್ಣಿಂದ ಹೋಗುತ್ತಂತೆ. ಚೇಳು ಕಚ್ಚಿದಂಥ ವ್ಯಕ್ತಿ ಸರಿಯಾದ ಸೂಕ್ತವಾದ ಸಮಯದಲ್ಲಿ ಕರೆಕ್ಟಾಗಿ ಪರಿಹಾರ ಮಾಡಿಕೊಳ್ಳಿಲ್ಲ, ವಿಷ ನೀಗಿಸ್ಕೊಳ್ಳಿಲ್ಲ ಅಂದರೆ ಅವನ ಪ್ರಾಣವಾಯು ಕಣ್ಣಿಂದ ಸೀಳೋಗುತ್ತಂತೆ. ಅವನಿಗೆ ಪ್ರಾಣ ಕಣ್ಣು ಬಿಟ್ಕೊಂಡೇ ಹೊಟ್ಟೋಗುತ್ತಂತೆ. ಆದ್ದರಿಂದ ಈ ಒಂದು ಚೇಳು ಕಚ್ಚೋದು ಸುಮ್ಮನೆ ನಾರ್ಮಲಾಗಿ ತೊಗೋಬಾರ್ದು. ಅಯ್ಯೋ ಕಚ್ಚಿಬಿಡ್ತಾ ಅಂತ ಸುಮ್ಮನೆ ಇರಬಾರ್ದು. ಭಾಳ ಸೀರಿಯಸ್ಸಾಗಿ ಇದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಚೇಳು ಕಚ್ಚಿದಾಗ ಗಾಬರಿ ಆಗೋದು ಬೇಡ. ಹಾವಿನ ವಿಷಕ್ಕಿಂತಲೂ ಕೂಡ ಅದು ಅಪಾಯ ಅಲ್ಲ ಅಂತ ಹೇಳ್ತಾರೆ. ಚೇಳಿಗೆ ಸಂಸ್ಕೃತದಲ್ಲಿ ವೃಶ್ಚಿಕ ಅಂತೇಳಿ, ವೃಶ್ಚಿಕ ರಾಶಿನ ಯಾರು ಹುಟ್ಟಿದಾರೋ ಅಥವಾ ವೃಶ್ಚಿಕ ಲಗ್ನದಲ್ಲಿ ಯಾರು ಹುಟ್ಟಿರ್ತಾರೋ ಅವ್ರಿಗೆ ಚೇಳು ಕಚ್ಚೋದಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಕಚ್ಚಿಬಿಡ್ತು ಅಂತ ಇಟ್ಕೊಳ್ಳಿ. ಯಾರಿಗಾರು ಕಚ್ಚಿದ ತಕ್ಷಣ ಏನು ಮಾಡಬೇಕು, ಪರಿಹಾರ ಮಾಡಬೇಕು ಅನ್ನೋದಕ್ಕೆ ತಕ್ಷಣ ನಮಗೆ ಹತ್ರದಲ್ಲಿ ಆಸ್ಪತ್ರೆ ಇರೋದಿಲ್ಲ ಅಥವಾ ಡಾಕ್ಟ್ರು ಸಿಗೋದಿಲ್ಲ. ನಿಮಗೆ ಆಸ್ಪತ್ರೆ ಇರುತ್ತೆ, ಡಾಕ್ಟ್ರ್ ಇರೋದಿಲ್ಲ ಅವತ್ತಿನ ದಿವಸ, ಚೇಳು ಕಚ್ಚಿದ ದಿವಸ. ಅಥವಾ ಚೇಳು ಕಚ್ಚಿದೆ ಸುತ್ತಮುತ್ತ ನಿಮ್ಗೆ ಯಾವುದೇ ರೀತಿ ಹಾಸ್ಪಿಟ್ಲ್ಗಳಾಗಲಿ, ಕ್ಲಿನಿಕ್ ಆಗಲಿ, ನರ್ಸಿಂಗ್ ಹೋಮ್ ಆಗಲಿ ಸಿಗೋದಿಲ್ಲ.
ಹಿಂದಿನ ಕಾಲದಲ್ಲಿ ಈ ಚೇಳು ಕಚ್ಚಿದ ತಕ್ಷಣ ಒಂದೊಳ್ಳೆ ಔಷಧಿ ಮಾಡ್ತಾಯಿದ್ರು. ನಾನು ನಿಮ್ಗೆ ಇವತ್ತು 2 ತಂತ್ರ ಹೇಳ್ಕೊಡ್ತೀನಿ ಮಾಡೋದು ಹೇಗೆ ಅಂತೇಳಿ. ಚೇಳು ಕಚ್ಚಿದ ಜಾಗ ಎಲ್ಲಿದೆ ಫಸ್ಟ್ ನೋಡ್ಕೊಳ್ಳಿ. ಚೇಳು ಕಚ್ಚಿದ ಜಾಗದಲ್ಲಿ ಸ್ವಲ್ಪ ಚೆನ್ನಾಗಿ ಬಿಸಿನೀರಾಕಿ ತೊಳೆದು ಬಿಡಿ ಆ ಜಾಗನ. ಅದರದ್ದು ಸೋಂಕು ಇರ್ತದೆ, ಅದಕ್ಕೆ ಬಿಸಿನೀರಾಕಿ ತೊಳಿಬೇಕು ಚೇಳು ಕಚ್ಚಿದ ಜಾಗದಲ್ಲಿ. ಯಾವುದೇ ಜಾಗದಲ್ಲಿ ಕಚ್ಚಿದ್ರೂ ಆ ಜಾಗದಲ್ಲಿ ಬಿಸಿನೀರು ತೊಳಿರಿ. ಇಲ್ಲಾಂದರೆ ಬಿಸಿನೀರಲ್ಲಿ ಬಟ್ಟೆ ಅದ್ಬಿಟ್ಟು ಆ ಜಾಗದಲ್ಲಿ ಆ ಬಟ್ಟೆಯಿಂದ ಬಿಸಿ ಬಟ್ಟೆಯಿಂದ ಚೆನ್ನಾಗಿ ತೊಳೆದುಬಿಟ್ಟು ಇಂಗು ನಾವು ಸಾಂಬಾರ್ಗೆ ಹಾಕ್ತೀವಲ್ಲ ಇಂಗು, ಆ ಇಂಗನ್ನು ನೀರಲ್ಲಿ ಬೆರೆಸಿ ಚೆನ್ನಾಗಿ ತೇಯ್ದುಬಿಟ್ಟು ಹೀಗೆ ಅದನ್ನು ಹಚ್ಚಬೇಕು. ಇಂಗನ್ನು ನೀರಲ್ಲಿ ತೇಯಬೇಕು. ಇಂಗು ಸಾಂಬಾರ್ಗೆ ಹಾಕೋ ಇಂಗು ತೊಗೊಂಡು ನೀರಲ್ಲಿ ಹಾಕಿ ಚೆನ್ನಾಗಿ ತೇಯ್ದಬೇಕು. ಒಂಥರ ಆಯಿಂಟ್ಮೆಂಟ್ ಥರ ಮಾಡ್ಕೋಬೇಕು. ಮಾಡಬೇಕಾದ್ರೆ ಏನು ಮಾಡಬೇಕು, ಒಂದು ಮಂತ್ರ ಇದೆ ಈ ಗಾರಡಿ ವಿದ್ಯೆಯಲ್ಲಿ. ಓಂ ಮಂಕಿಣಿ ಸ್ವಾಹ, ಓಂ ಮಂಕಿಣಿ ಸ್ವಾಹ, ಓಂ ಮಂಕಿಣಿ ಸ್ವಾಹ ಅಂಥೇಳಿ ಇಂಗನ್ನು ನೀರಲ್ಲಿ ಚೆನ್ನಾಗಿ ತೇಯ್ದುಬಿಟ್ಟು ಎಲ್ಲಿ ಕಚ್ಚಿದೆಯೋ ಆ ಜಾಗದಲ್ಲಿ ಚೆನ್ನಾಗಿ ಆಯಿಂಟ್ಮೆಂಟ್ ಥರ ಹಚ್ಬಿಡ್ಬೇಕು. 10 ನಿಮಿಷದ ವಿಷಯ ಎಲ್ಲ ಆ ಇಂಗು ಹೀರ್ಕೊಂಬಿಡ್ತು, ಕಪ್ಪಗಾಗ್ಬಿಡುತ್ತೆ ಇಂಗು. ಇದು ಒಂದು. ಸಡನ್ನಾಗಿ ನಿಮಗೆ ಇಂಗು ಸಿಕ್ಕಲಿಲ್ಲಪ್ಪ, ಏನು ಮಾಡೋದು? ಮೆಣಸನ್ನು ಇದೆಯಲ್ಲ, ಮೆಣಸು ಸಾಂಬಾರ್ಗೆ ಹಾಕೋ ಮೆಣಸಿನ ಕಾಳು ಅದು ಪುಡಿ ಮಾಡಿಬಿಡಿ. ವೀಳ್ಯದೆಲೆನ ಚೆನ್ನಾಗಿ ಕುಟ್ಕೊಳ್ಳಿ, ವೀಳ್ಯದೆಲೆ ಸಿಗುತ್ತೆ. ವೀಳ್ಯದೆಲೆ ಒಂದು 5-6 ವೀಳ್ಯದೆಲೆ ತೊಗೊಳ್ಳಿ. 1 ಸ್ಪೂನು ರಸ ಬರಬೇಕು ಅಥವಾ ಅರ್ಧ ಸ್ಪೂನ್ ವೀಳ್ಯದೆಲೆ ರಸ. ಆ ರಸನ ಮೆಣಸಿನ ಪುಡಿನ ಹಾಕ್ಬಿಟ್ಟು ಚೆನ್ನಾಗೆ ಓಂ ಮಂಕಿಣಿ ಸ್ವಾಹ, ಓಂ ಮಂಕಿಣಿ ಸ್ವಾಹ, ಓಂ ಮಂಕಿಣಿ ಸ್ವಾಹ ಅಂಥೇಳಿ ಮೆಣಸಿನ ಪುಡಿಯನ್ನು ವೀಳ್ಯದೆಲೆ ರಸದಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ಓಂ ಮಂಕಿಣಿ ಸ್ವಾಹ ಅಂತ ಅಭಿಮಂತ್ರಿಸಿ ಆ ಮೆಣಸು ಮತ್ತು ವೀಳ್ಯದೆಲೆಗೆ ರಸಕ್ಕೆ ಅಭಿಮಂತ್ರಿಸ್ಬಿಟ್ಟು ಎಲ್ಲಿ ಕಚ್ಚಿದೆಯೋ ಆ ಜಾಗದಲ್ಲಿ ಕ್ಲೀನಾಗೆ ಲೇಪನ ಮಾಡಿಬಿಟ್ರೆ ಏನಾಗುತ್ತೆ, ಆ ಚೇಳು ಕಚ್ಚಿದ್ದು ವಿಷ ಎಲ್ಲ ಹೇಳ್ಕೊಂಬಿಡುತ್ತಂತೆ. ನಾನು ಆಗಲೇ ಹೇಳಿದೆ ಸಿಂಪ್ಟಮ್ಸ್ ಹೆಂಗಿರುತ್ತದೆ ಅಂತ ಚೇಳು ಕಚ್ಚಿದಾಗ. ಅದರಿಂದ ನಡುಕ ಬರೋಕ್ಕೆ ಶುರುವಾಗ್ಬಿಡ್ತದೆ. ಕೆಲವರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದರೆ ನಡುಕ ಯಾವಾಗ ಶುರುವಾಯಿತು, ಜ್ವರ ಬಂದುಬಿಡುತ್ತೆ. ಜ್ವರ ಬಂತು ಅಂತಂದರೆ ಉಳಿಸೋದು ಕಷ್ಟ ಕೆಲವ್ರನ್ನ. ಜ್ವರ ಬರಬಾರ್ದು, ಕಚ್ಚಿದ ತಕ್ಷಣ ಜ್ವರ ಬರೋದು ಅಂದರೆ ಡೇಂಜರ್ ಸ್ಟೇಟಲ್ಲಿ ಇದ್ದಾನೆ ಆ ವ್ಯಕ್ತಿ ಅಂಥೇಳಿ. ಅದಕ್ಕೆ ಆಮೇಲೆ ಆ ವ್ಯಕ್ತಿ ಕೈಯಲ್ಲಿ ಬಾಯಿನಲ್ಲಿ ಮಂತ್ರ ಹೇಳಿಸ್ಬೇಕು. ಏನು, ಈಗ ಇಂಗನ್ನು ನೀರಲ್ಲಿ ತೇದ್ಬಿಟ್ಟು ಹಚ್ಚಬೇಕು. ಇಂಗು ಸಿಕ್ಕಲಿಲ್ಲ ಅಂದರೆ ಸೆಕೆಂಡ್ ತಂತ್ರ ಏನು, ಕರಿಮೆಣಸು ಶನಿಗ್ರಹ, ವೀಳ್ಯದೆಲೆ ನವಗ್ರಹ. ವೀಳ್ಯದೆಲೆ 9 ಗ್ರಹಗಳಿರ್ತದೆ. ಈ ಶನಿ ಗ್ರಹನ ಸಪ್ರೇಟಾಗಿ ಶನಿ ಮೆಣಸನ್ನು ತೊಗೊಂಡು ವೀಳ್ಯದೆಲೆ ರಸದಲ್ಲಿ ಚೆನ್ನಾಗಿ ಅರೆದುಬಿಟ್ಟು ಆ ಜಾಗ ಹಚ್ಬಿಟ್ಟು ಅವ್ನ ಬಾಯಲ್ಲಿ ಹೇಳಿಸ್ಬೇಕು. ಓಂ ಮಂಕಿಣಿ ಸ್ವಾಹ, ಓಂ ಮಂಕಿಣಿ ಸ್ವಾಹ, ಓಂ ಮಂಕಿಣಿ ಸ್ವಾಹ. ಕೂರಿಸೋ ನಿಲ್ಲಿಸೋ ಮಲಗಿಸೋ ಒಟ್ಟಿನಲ್ಲಿ ಅವ್ನ ಬಾಯಲ್ಲಿ ಮಂತ್ರ ಬರಬೇಕು. ಒಳಗಡೆ ಬಾಡಿ ಒಳಗೆ ಸೌಂಡ್ ಥೆರಪಿ ಆಗಬೇಕು. ಶಬ್ದದ ಅಲೆಗಳು ಯಾವ ಜಾಗದಲ್ಲಿ ಅವನಿಗೆ ಕಚ್ಚಿತ್ತೋ ಆ ನಾವು ಹೇಳೋ ಮಂತ್ರದ ಅಲೆಗಳು, ಶಬ್ದದ ಅಲೆಗಳು ಆ ಕಚ್ಚಿರೋ ಜಾಗಕ್ಕೆ ಹೋಗಿ ರೀಚ್ ಆಗಿ ಅಲ್ಲಿ ಉಪಶಮನ ಮಾಡುತ್ತೆ ಅಂತ. ಇದು ಗಾರಡಿ ವಿದ್ಯೆಯಲ್ಲಿ ಬರುವಂಥ ಒಂದು ಮಂತ್ರ. ಓಂ ಮಂಕಿಣಿ ಸ್ವಾಹ, ಓಂ ಮಂಕಿಣಿ ಸ್ವಾಹ, ಓಂ ಮಂಕಿಣಿ ಸ್ವಾಹ. ಇನ್ನೂ ದೊಡ್ಡ ದೊಡ್ಡ ಮಂತ್ರಗಳಿವೆ ಚೇಳು ಕಚ್ಚಿದಾಗ. ಆದರೆ ಭಾಳ ಸಿಂಪಲ್ಲು ಕ್ವಿಕ್ಕಾಗಿ ಪರಿಹಾರ ಕೊಡುವಂಥದ್ದು ಅಂದರೆ ಈ ಮಂಕಿಣಿ ಸ್ವಾಹ ಅಂತ. ಇದು ಗಾರಡಿ ವಿದ್ಯೆಯಲ್ಲಿ ಭಾಳ ವಿಶೇಷವಾದ ಮಂತ್ರ ಅಂತ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲಿ ಹಾವು ಕಚ್ಚಿದಾಗ ಏನು ಮಂತ್ರ ಹೇಳಬೇಕು, ಚೇಳು ಕಚ್ಚಿದಾಗ ಏನು ಮಂತ್ರ ಹೇಳಬೇಕು ಅಂತ ಕಲ್ತ್ಕೊಳ್ಳಿ ಅಂತ ಇದು ಬರೆದಿದ್ರು. ಆಮೇಲೆ ಆ ವಿಷಯ ಎಲ್ಲ ಹೇಳಿದ್ಮೇಲೆ ಅವನು ಮತ್ತೆ ಮಾಮೂಲಂತ ಆಗಬೇಕು ಅಂತಂದರೆ ಒಂದು ತಂತ್ರ ಮಾಡಬೇಕು. ಕಬ್ಬಿಣದ ರಾಡ್ ತೊಗೋಬೇಕು, ಚಿಕ್ಕದು ಯಾವುದೋ ಒಂದು ಕಬ್ಬಿಣದ ರಾಡು, ಒಂದು ಸಣ್ಣ ಕಬ್ಬಿಣದ್ದು. ಯಾವುದು ಸಿಕ್ಕಿಲ್ಲ ಅಂದರೆ ಚಾಕು ಮನೇಲಿರುತ್ತೆ, ಸ್ಪ್ಯಾನರ್ ಇರುತ್ತೆ, ಕಟಿಂಗ್ ಪ್ಲೇಯರ್ ಇರ್ತದೆ. ಅದನ್ನು ತೊಗೊಂಡು ತಲೆಯಿಂದ ಕೆಳಗೆ ಅವ್ನಿಗೆ ಇಳಿ ತೆಗಿಬೇಕು. ಓಂ ಮಂಕಿಣಿ ಸ್ವಾಹ, ಓಂ ಮಂಕಿಣಿ ಸ್ವಾಹ, ಓಂ ಮಂಕಿಣಿ ಸ್ವಾಹ, ಓಂ ಮಂಕಿಣಿ ಸ್ವಾಹ, ಓಂ ಮಂಕಿಣಿ ಸ್ವಾಹ ಅಂಥೇಳಿ ಒಂದು 15-20 ನಿಮಿಷ ತೆಗೆದುಬಿಟ್ರೆ ಅವನಿಗೆ ಚೇಳು ಕಚ್ಚೇಲ ಅನ್ನೋ ಲೆವೆಲ್ಗೆ ಓಡಾಡಿಬಿಡ್ತಾರೆ. ಮದ್ದೇನು, ಮನೆ ಮದ್ದು, ಇಂಗನ್ನು ನೀರಲ್ಲಿ ತೆಗೆದುಬಿಟ್ಟು ಎಲ್ಲ ಕಚ್ಚಿದೋ ಆ ಜಾಗ ಕಚ್ಚಬೇಕು. ಇಂಗನ್ನು ನೀರಲ್ಲಿ ತೆಗೆದುವಾಗ ಓಂ ಮಂಕಿಣಿ ಸ್ವಾಹ ಅಂತ ಅದಕ್ಕೆ ಅಭಿಮಂತ್ರಿಸ್ಬೇಕು. ಅಕಸ್ಮಾತ್ ಇಂಗು ಸಿಗಲಿಲ್ಲ, ಮೆಣಸಿನ ಪುಡಿ ತೊಗೊಳ್ಳೋದು, ಕರಿಮೆಣಸಿನ ಪುಡಿ, ವೀಳ್ಯದೆಲೆ ರಸ ಹಾಕ್ಬಿಟ್ಟು ಚೆನ್ನಾಗಿ ಅದು ಕಲಿಸ್ಬಿಟ್ಟು ಓಂ ಮಂಕಿಣಿ ಸ್ವಾಹ, ಓಂ ಮಂಕಿಣಿ ಸ್ವಾಹ ಅಂಥೇಳಿ ಆ ಜಾಗ ಕಚ್ಚಿಬಿಡೋದು. ಇದಾದಮೇಲೆ ಇದು ಮನೆ ಮದ್ದಾಯಿತು. ಮಂತ್ರ ಏನು, ಓಂ ಮಂಕಿಣಿ ಸ್ವಾಹ. ತಂತ್ರ ಏನು, ಕಬ್ಬಿಣದ ರಾಡಲ್ಲಿ ತಲೆಯಿಂದ ಪಾದದವರೆಗೆ ಓಂ ಮಂಕಿಣಿ ಸ್ವಾಹ,
ಓಂ ಮಂಕಿಣಿ ಸ್ವಾಹ, ಓಂ ಮಂಕಿಣಿ ಸ್ವಾಹ ಅಂಥೇಳಿ ಒಂದು 15-20 ನಿಮಿಷ ಅಷ್ಟರೊಳಗೆ ಒಂದು 108 ಮೇಲೆ ಆಗಿರುತ್ತದೆ. ಆಗ ಅವನಿಗೆ ನಿಧಾನಕ್ಕೆ ನಮ್ಮ ಸೂಕ್ಷ್ಮ ಶರೀರ ಇಳಿ ತೆಗಿತಾ ಇರೋದು ಕಬ್ಬಿಣದ ರಾಡಲ್ಲಿ. ಸ್ಥೂಲ ಶರೀರಕ್ಕೆ ಥೆರಪಿ ಮಾಡಿದ್ವಿ, ಇಂಗು ನೀರಲ್ಲಿ ಹಾಕಿ ಹಚ್ಚಿದ್ವಿ, ಅಥವಾ ಕರಿಮೆಣಸನ್ನು ವಿಳ್ಯದೆಲೆ ರಸಲ್ಲಿ ಹಾಕಿ ಸ್ಥೂಲ ಶರೀರಕ್ಕೆ, ಈ ಫಿಸಿಕಲ್ ಬಾಡಿಗೆ. ಸೂಕ್ಷ್ಮ ಶರೀರ ಅದಕ್ಕೆ ತಂತ್ರ ಮಾಡಬೇಕು. ಟೆಕ್ನಾಲಜಿ ಏನು? ಕಬ್ಬಿಣದ ರಾಡಲ್ಲಿ ಓಂ ಮಂಕಿಣಿ ಸ್ವಾಹ, ಓಂ ಮಂಕಿಣಿ ಸ್ವಾಹ, ಓಂ ಮಂಕಿಣಿ ಸ್ವಾಹ ಇದನ್ನೆಲ್ಲ ಬಹ್ಯಾಟ್ ಮಾಡಿ ಇಟ್ಕೋಬೇಕು. ಗ್ರಹಣ ಕಾಲದಲ್ಲಿ, ಪ್ರದೋಷ ಕಾಲದಲ್ಲಿ, ಸೂರ್ಯಗ್ರಹಣ, ಚಂದ್ರಗ್ರಹಣ, ಪ್ರದೋಷ ಕಾಲದಲ್ಲಿ ನಿಮ್ಮ ಹುಟ್ಟಿದ ಹಬ್ಬ ಯಾವ ಬರುತ್ತೋ ಆ ನಕ್ಷತ್ರ ದಿವಸ ಈ ಮಂತ್ರನ ಒಂದು ಅರ್ಧ ಮುಕ್ಕಾಲು ಗಂಟೆ ಜಪ ಮಾಡಿದ್ರೆ ಇದು ಚೇಳು ಕಚ್ಚಿದ ತಕ್ಷಣ ಒಂದು ಕಬ್ಬಿಣದ ರಾಡಲ್ಲಿ ಇಳಿ ತೆಗೆದುಬಿಟ್ಟು ಹೊರಟೋಗುತ್ತೆ. ಇಂಗು ಸಿಕ್ಕಿಲ್ಲ, ಮೆಣಸು ಸಿಕ್ಕಿಲ್ಲ, ವಿಳ್ಯದೆಲೆ ಸಿಕ್ಕಿಲ್ಲ ಅಂದರೆ, ಕಬ್ಬಿಣದ ರಾಡೇ ಸಿಕ್ಕಿಲ್ಲ ಅಂದರೆ ಒಂದು ಟವಲ್ ಅಥವಾ ನ್ಯಾಪ್ಕಿನ್ ಕಚ್ಚಿಪ್ಪಲ್ಲಿ ತೊಗೊಂಡು ಅದನ್ನು ಈ ರೀತಿ ಇಳಿ ತೆಗಿಬೇಕು. ಓಂ ಮಂಕಿಣಿ ಸ್ವಾಹ ಅಂತೇಳಿ. ಇದು ಚೇಳು ಕಚ್ಚಿದ್ದಕ್ಕೆ ಇದೊಂದು ವಿಶೇಷ ಎಪಿಸೋಡ್. ಇದು ಪ್ರತಿಯೊಬ್ಬರು ಮನೇಲಿ ಮಾಡಿ. ಯಾಕೆಂದರೆ ಇವತ್ತು ದಿವಸ ಚಳಿಗಾಲದಲ್ಲಿ ಶೀತ ಆದಾಗ ಮನೆಯೊಳಗೆ ಬಂದುಬಿಡುತ್ತೆ ಚೇಳು, ಎಲ್ಲಿ ಬಂದು ಎಲ್ಲಿ ಕಚ್ಚುತ್ತೋ ಗೊತ್ತಿಲ್ಲ. ಈ ಥರದ್ದೆಲ್ಲ ಕಲ್ತ್ಕೊಂಡಿದ್ರೆ ನೀವು ಆಸ್ಪತ್ರೆಗೆ ಹೋಗದೆ ₹1000 ದುಡ್ಡು ಉಳಿಸ್ಬೋದು ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳನ್ನು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರು www.lakshmisrinivas.in ಅಂತೇಳಿ ಲಾಗಿನ್ ಆಗಿ ನಿಮ್ಗೆ ಯಾವ ಡೇಟ್ ಯಾವ ಟೈಮಿಗೆ ನೀವೇ ಅಪಾಯಿಂಟ್ಮೆಂಟ್ಸ್ನ ಫಿಕ್ಸ್ ಮಾಡ್ಕೊಂಡು ಭೇಟಿ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.